ಅಪ್ಪ ಇಡೀ ಮನೆ ಎಲ್ಲ ಹುಡ್ಕಾಡ್ಬಿಟ್ಟೆ ನಾನು. ಅಮ್ಮ ನೋಡಿ ದತ್ತು ಶಾಸ್ತ್ರ ಅಂತ ಹೇಗ್ ಸಂಭ್ರಮದಲ್ಲಿ ಓಡಾಡ್ತಿದ್ದಾರೆ. ನೀವೇ ನಿಲ್ಕೋತಿದ್ದೀರಾ? ಕಾಫಿ ತಗೊಳ್ಳಿ. ಆಯುಸ್ ಮುಗಿತಾ ಬಂತಲ್ಲಮ್ಮ, ಹೇಗೆ ಸಂತೋಷವಾಗಿರೋದಕ್ಕೆ ಸಾಧ್ಯ? ಸಂಭ್ರಮದಲ್ಲಿ ಸೂತ್ಕದ ಮಾತು ಯಾಕಪ್ಪ ಆಡ್ತೀರಾ? ಅಮ್ಮನ್ ನೋಡಿ ಕಲೀರಿ. ನಿಜಮ್ಮ, ನೀನು ಹೇಳಿದಾಗೆ ನಾನು ಕಲಿಯೋದು ಬಹಳಷ್ಟು. ನೋವನ್ನ ತಡೆ ಹಿಡಿಯೋದನ್ನು ಕಲಿಬೇಕು, ಬೇಜಾರಾದ್ರೆ ನಗೋದನ್ನು ಕಲಿಬೇಕು, ಕಣ್ಣೀರು ಹಾಕಿದ್ರೆ ಪನ್ನೀರ್ ಹಾಕಿದ್ರೆ ಅಂತ ಅಂದ್ಕೊಳ್ಳೋದನ್ನು ಕಲಿಬೇಕು, ವಿದಾಯ ವಿಷಾದ ದುರಂತಗಳನ್ನ ಮರೆಯೋದನ್ನು ಕಲಿಬೇಕು. ಹೀಗೆ ಕಲಿಯುವಂಥದ್ದು ಬಹಳಷ್ಟಿದೆ. ಜೀವನ ಒಂದು ಪಾಠಶಾಲೆ. ಆದರೆ ಎಲ್ಲಾನು ಕಲಿಯೋದಕ್ಕಾಗೋದಿಲ್ಲ. ಜೇಡ ಬಲೆ ಹಿಡಿದ ಮೇಲೆ ತನ್ನನ್ನೇ ತಾನು ಅದ್ರಲ್ಲಿ ಮುಗಿಸ್ಕೊಳ್ಳುತ್ತಲ್ಲ, ಅದನ್ನು ಕಲಿಬಹುದು. ಯಾಕಪ್ಪ ತುಂಬಾ ಬೇಜಾರಾಗಿದ್ದೀರಿ? ನೆನ್ನೆನೆ ನಾನು ಹೇಳ್ದೆ ಅಲ್ವಾ? ಮತ್ತ್ಯಾಕೆ ಆಯಸ್ ಮುಗೀತು ಅದು ಇದು ಅಂತ ಮಾತಾಡ್ತೀರಿ? ಆಯಸ್ಸು ಮುಗೀತು ಅಂತಿದ್ದು ನನಗಲ್ಲಪ್ಪ, ಸಂಬಂಧಗಳ ಆಯಸ್ಸು ಮುಗಿದೋಯ್ತು ಅಂತ ಹೇಳಿದೆ. ಇದೇನು ಸ್ವಲ್ಪ ಹೊತ್ತಿನಲ್ಲಿ ದತ್ತು ಪ್ರಕ್ರಿಯೆ ಶುರುವಾಗೋಗ್ತದೆ. ಪ್ರತಿದಿನ ಕೊಟ್ಟುಬಿಡ್ತೀನಿ, ಅಲ್ಲಿಗೆ ಮುಗಿದೋಯ್ತಲ್ಲ ಸಂಬಂಧ. ಹಾಗ್ಯಾಕೆ ಯೋಚನೆ ಮಾಡ್ತೀರಾ? ಅಷ್ಟು ಪುಟಾಣಿ ಮಗು ವಿನುತಂಗೆ ತಾಯ್ತನದ ಸಂತೋಷನ ಕೊಡ್ತಾ ಇದೆ. ಅದ್ರ ಬಗ್ಗೆ ಹೆಮ್ಮೆ ಪಡ್ಬೇಕಲ್ವಾ ನೀವು? ಅದು ಬಿಟ್ಟು ಎಲ್ಲ ಮುಗ್ದೋಯ್ತು ಅಂತಿದ್ದೀರಲ್ಲ. ವಾಸ್ತವನ ಮರೆ ಮಾಚೋದ್ರಿಂದ ಸಿಗೋ ಲಾಭದ ಪ್ರಮಾಣಕ್ಕೂ ಆಯಸ್ ಕಡಿಮೆನೇ ಅಲ್ಲೋ ಮಕ್ಕಳೇ. ನಮಗೆ ನೆಮ್ಮದಿ ಬೇಕು, ಯಾರಿಗೂ ಸಿಗಬಾರ್ದು ಅಂತ ಹೇಳಿ ದೂರದ ಬೆಟ್ಟದಲ್ಲಿ ಮನೆ ಮಾಡ್ಕೊಂಡಿದ್ರೆ 2 ದಿವಸ ನೆಮ್ಮದಿ ಸಿಗ್ಬೋದಷ್ಟೇ. ಆಮೇಲೆ ನಮ್ಮನ್ನು ಕಾಣೋದು ನಿರ್ಜನವಾದ ಪ್ರದೇಶದಲ್ಲಿ ನಾವು ಪ್ರಾಣಿಗಳೇನೋ ಅನ್ನೋ ಭಾವ. ಎಲ್ಲರ ಜೊತೆ ಸೇರಿ ಬಾಳೋದೇ ಬೇರೆ, ನಿರ್ಜನವಾದ ಪ್ರದೇಶದಲ್ಲಿ ಮನೆ ಮಾಡಿಕೊಂಡು ಪ್ರಾಣಿಗಳ ತರ ಬದುಕೋದೇ ಬೇರೆ. ಬಲವಂತವಾಗಿ ದೂರದ ಬೆಟ್ಟದಲ್ಲಿ ಮನೆ ಮಾಡ್ಕೊಂಡ್ರೆ ಹಾಗೆ ಆಗೋದು. ನಮ್ ಜೊತೆಗಿರಿಪ್ಪ. ಅಪ್ಪ, ನೀವು ಅಮ್ಮ ರಂಜು ಒಂದ್ ನಮ್ ಜೊತೆಗೆ ಇದ್ಬಿಡಿ. ಬಿಟ್ಟು ಹೋಗಮ್ಮ ನಾನು. ನನ್ನ ಪಾಲನೆ ಪೋಷಣೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಪ್ರಣತಿ ವಿಚಾರದಲ್ಲಿ. ತನ್ನೂರಿಲ್ಲದೆ ಬೆಳಿಬೇಕು ಆ ಮಗು. ಈಗ ಅಲ್ಲೆಲ್ಲೋ ಸಿಂಗಪೂರ್ನಲ್ಲಿ ಪ್ರೀತಿನೇ ಇಲ್ಲದೆ ಇರೋ ಕಲ್ಲಲ್ಲಿ ಕಟ್ಟಿದ ಫ್ಲಾಟ್ನಲ್ಲಿ ಬಾಲ್ಯದ ಮೋಜು ಕಲ್ಪನೆಗಳಿಲ್ಲದೆ ಬೆಳಿಬೇಕು ಆ ಮಗು. ಹೋಗಿ ಬಂದು ನೀವು ವೈಶಾಲಿ ಅತ್ತೆ ವಿನುತನ್ನ ಇಲ್ಲೇ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರಿ. ಬಿಲ್ಕುಲ್ ಇಲ್ಲಮ್ಮ. ನಾನು ತುಂಬಾ ಯೋಚನೆ ಮಾಡಿದ್ಮೇಲೆ ಮಾತಾಡ್ತೇನೆ. ಅವಳು ಸಿಂಗಪುರ್ಗೆ ಹೋಗ್ತಾಳೆ ಅಂತ ನನಗೆ ಬೇಜಾರಿಲ್ಲ. ಆದ್ರೆ ಒಂಟಿಯಾಗಿ ಬೆಳೀಬೇಕಲ್ಲ ಪ್ರಣತಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಬೆಳಕಿನ ಹೆಸರೇ. ಆದ್ರೆ ಆ ಬೆಳಕಿಗೆ ಹೋಗ್ಬಿಡ್ತಾ ಇದೆಯಲ್ಲ. ಏನ್ ಮಾಡಕ್ಕಾಗತ್ತಪ್ಪ, ಸುಮ್ನಿದ್ ಬಿಡ್ಬೇಕು. ಇಲ್ಲ ಬನ್ನಿ ನನ್ ಜೊತೆ ಬೇರೆ ಏನಾದ್ರೂ ಕೆಲಸ ಮಾಡಿ. ಮನ್ಸನ್ನ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಏನೇನೋ ಯೋಚನೆ ಮಾಡಲ್ಲ. ಹೇಳಿಪ್ಪ. ಸಾಕು, ದತ್ತು ಶಾಸ್ತ್ರದ ಬಗ್ಗೆನೇ ಆಗಲಿ, ಅವಳು ಸಿಂಗಪುರ್ಗೆ ಹೋಗೋದ್ರ ಬಗ್ಗೆನೇ ಆಗಲಿ ನಮ್ಗೇನು ತಕರಾರಿಲ್ಲ. ನಿನ್ನ ನಿರ್ಧಾರಕ್ಕೆ ನನ್ನ ಬೆಂಬಲ ಇದೆ, ಆ ನಿರ್ಧಾರಕ್ಕೆ ಗೌರವ ಇದೆ. ಆದ್ರೆ ವಯಸ್ಸಾದ್ಮೇಲೆ ಇದೆಯಲ್ಲಮ್ಮ, ಮನಸ್ಸುಗಳು ತಾಕಲಾಗ. ಅಪ್ಪ, ನಿಮ್ಗಿನ್ನೂ ವಯಸ್ಸಾಗಿಲ್ಲ. ನಿಮ್ ಮನ್ಸಿಗಿನ್ನೂ 20 ವರ್ಷ ಅಷ್ಟೇ. ಮೊನ್ನೆ ಅಷ್ಟೇ ಹೇಮಾ ಮಾಲಿನಿಗೆ ಲೆಟರ್ ಬರಿಬೇಕು ಅಂತಿದ್ರಲ್ಲ, ಬರ್ದ್ರ? ಇನ್ನೂ ಬರ್ದಿಲ್ಲ ಅಂದ್ರೆ ಈಗ ಬರೀರಿ. ಪೇಪರ್ ಪೆನ್ ಇದು ನಂಜುಂಡಯ್ಯನವರು ಅಂದ್ರೆ ನಗ್ನಗ್ತಾ ಇರಿಪ್ಪ. ನಗು ಎಲ್ಲ ನೋವನ್ನು ಮರ್ಸುತ್ತೆ. ನಮ್ಮನ್ನ ಕಷ್ಟದಲ್ಲಿ ಬೆಳೆಸ್ತವ್ರು ನೀವು, ನಮ್ಮಿಂದ ಹಿತ ಬಯಸ್ಬೇಕಲ್ವಾ?
ವಯಸ್ಸಲ್ಲ ಆಂಟಿ ಹಿಂಗ್ ಮಾಡಿದ್ರೆ ಹೆಂಗೆ? ದೊಡ್ಡವರಾಗಿ ಬುದ್ಧಿ ಬೇಡವಾ? ಒಬ್ಬಟ್ಟಲ್ಲಿ ಹೂರ್ಣ ತುಂಬಂಗೆ ತಲೆಯಲ್ಲಿ ಬುದ್ಧಿ ಕೊಟ್ಟಿರ್ತಾನೆ, ಅಷ್ಟು ಗೊತ್ತಾಗದ್ ಬೇಡವ ನಿಮಗೆ? ಏನಾಯ್ತು ಸತ್ಯ? ನನ್ ಪಾಡಿಗೆ ನಾನಿದ್ದೀನಿ, ನೀನ್ ನೋಡಿದ್ರೆ ಬಂದ್ ಬೈತಾ ಇದೆಯಲ್ಲ, ಏನ್ ಮಾಡ್ದೆ ನಾನು ನಿನ್ಗೆ? ಅಲ್ಲ ಹಿಂಗ್ ಮಾಡಿದ್ರೆ ಹೆಂಗೆ? ಬಾಳೆ ಮರದಲ್ಲಿ ಬಾಳೆ ನಿಂಟಂಗೆ ಇಷ್ಟು ದೊಡ್ಡ ದೇಹಕ್ಕೆ ಪುಟ್ ಪುಟಾಣಿ ಕಣ್ಕೊಟ್ಟಿಲ್ವಾ? ಸುಮ್ನೆ ಏನೇನೋ ಹೇಳ್ತಾ ಇರ್ಬೇಡ. ನಾನ್ ತಲೆ ಕೆಟ್ಟ ಕೂಗಾಡ್ಬಿಡ್ತೀನಿ. ನಾನ್ ಬೇಜಾರಲ್ಲ, ನಾನಿದ್ದೀನಿ. ಏನಾಗಿದೆ ಹೇಳೋ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮೆ ಕೇಳಿ ತಿದ್ಕೊಂಡ್ಬಿಡ್ತೀನಿ. ಅಲ್ಲ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ? ಪ್ಲಂಬರ್ ಸಣ್ಣ ಪೈಪ್ನಾಗೆ ದೊಡ್ಡ ಕೆರೆಯಿಂದ ನೀರ್ ಬರಂಗ್ ಮಾಡ್ತಾನೆ. ನಿಮಗೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಕಂಡಿಡಿಯಕ್ಕಾಗಲ್ವಲ್ಲ? ಛೇ, ವಿಜ್ಞಾನಿಗಳು ಒಂದ್ ವರ್ಷದಾಗೆ ಮಂಗಳ ಗ್ರಹಕ್ಕೆ ಉಡಾವಣೆ ಮಾಡಿ ಸಕ್ಸಸ್ಫುಲ್ ಆಗವ್ರೆ ನೌಕೆನ. ಅಂತದ್ರಲ್ಲಿ ಛೇ ನೀವ್ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ತೆಗದ್ ಬಾರ್ಸ್ಬಿಡ್ತೀನಿ ಸತ್ಯ. ಸುಮ್ನೆ ಅಸಂಬದ್ಧವಾಗಿ ಏನೇನೋ ಮಾತಾಡಿದ್ರೆ ನಂದೇ ನನ್ಗಾಯ್ತು ಅಂತಂದ್ರೆ ಇವಂದೊಂದ್ ಬೇರೆ. ಏನಾಗಿದೆ ಸರಿಯಾಗಿ ಹೇಳು. ಖುಷಿ ಆಗದೆ, ಫೀಲಿಂಗ್ ಹ್ಯಾಪಿ, ಎದೆ ಒಳಗೆ ಮುಲ ಮುಲ ಅಂತೈತೆ. ಸತ್ಯ ಈಸ್ ಇನ್ ಮೂಡ್. ಪ್ರತಾಪ್ ಬಾಸ್ ಬರ್ತಾವ್ರೆ, ವೆಲ್ಕಮ್ ಮಾಡಕ್ಕಿಲ್ವಾ? ಅಲ್ಲೋಡಿ ವಯಸ್ಸಲ್ಲಿ ಎಂಟಿ ಬಾಸು. ಸನಿ ಬಾಸು ಮಮ್ಮಿ ಆಶೀರ್ವಾದ ಮಾಡು. ಹೇಗಿದ್ಯಾ ಸನಿ? ಚೆನ್ನಾಗಿದ್ದೀನಿ ಮಮ್ಮಿ, ನೀನಾಗಿದ್ಯಾ? ಏ ಸತ್ಯ ಆಗಿದ್ಯಾ? ನಾನ್ ಸೂಪರ್ ಬಾಸು, ನೀವ್ ಹೆಂಗಿದ್ದೀರಾ? ನೋಡು ಹೀಗೆ. ಬಾಸು ಹಾಟ ಕೋಲ್ಡ? ಏನೋ ಇವತ್ತಲ್ಲಿ ಹಾಟ್ ಅಂದ್ರೆ ಕಾಫಿ, ಕೋಲ್ಡ್ ಅಂದ್ರೆ ಶರ್ಬತ್ತು. ಪ್ರಯಾಣ ಹೆಂಗಿತ್ತು? ಚೆನ್ನಾಗಿತ್ತು, ಯಾವ್ದಾದ್ರು ಒಂದು ತಗೊಂಬ. ಈ ಮಮ್ಮಿ ಈಗ ನೆನ್ಪಾದ್ಲ ನಿನ್ಗೆ? ಮಮ್ಮಿ ಮಮ್ಮಿ ಯಾವಾಗ್ಲೂ ನೆನ್ಪಾಗೋದಲ್ಲ, ನೆನ್ಪಲ್ಲೇ ಇರೋದು. ಬಿಸಿ ಇದೆ ಮಮ್ಮಿ, ಸಾರಿ. ಇದಕ್ಕೇನ್ ಕಡಿಮೆ ಇಲ್ಲ. ಬಾಸು ಕೆಲ್ಸದ ಬಿಸಿ, ಟೆನ್ಷನ್ ಆಗಿ ಬ್ರೈನ್ ಏನ್ ಹುಡುಕಿಲ್ಲ ತಾನೆ? ಹಾಯ್ ಡಿಯರ್. ಯಾಕೆ ಮೇಡಮ್ ಕೋಪನಾ? ಮಾತಾಡ್ಬೇಡ ನೀನು. ಕಷ್ಟ ಕಾಲದಲ್ಲಿ ಬರ್ಲಿಲ್ಲ, ಈಗ ಬಂದಿದ್ಯಾ? ಯಾಕೆ ಬಂದಿದ್ಯಾ? ಹೋಗು ವಾಪಸ್. ನಾಕ್ನಿ ಆಡೋ ಮಾತಾ ಇದು. ಬಾಸು ಬೋನಸ್ ಇದ್ದಂಗೆ ವರ್ಷಕ್ಕೊಂದ್ಸತಿ ಬರ್ತಾರೆ, ಬಂದವ್ರನ್ನ ಹೋಗು ಅಂತಿದ್ಯಲ್ಲ. ಸತ್ಯ, ನೀನ್ ಯಾಕೆ ಈ ವಿಷಯ ಇಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದ್ಯಾ? ಅವ್ಳ ಕೋಪದಲ್ಲೂ ಪ್ರೀತಿ ಇದೆ ಕಣೋ. ಏನೂ ಇಲ್ಲ, ನೀನ್ ಬರೋದ್ ಮುಂಚೆನೆ ಗೊತ್ತಾಗಿದ್ದಿದ್ರೆ ಬರ್ಬೇಡ ಅಂತ ಹೇಳ್ತಾ ಇದ್ದೆ. ಕಣ್ಣೀರ್ ಒರ್ಸಕ್ ಬಂದ್ಯಾ? ಸರಿ ಬಿಡು, ಈಗಲೂ ಕಿವಿನ ಜೋರಾಗಿ ಹೇಳ್ತೀನಿ, ಕಣ್ಣೀರು ಬರುತ್ತಲ್ವಾ ಆಗ ಒರೆಸ್ತೀನಿ. ಪ್ಲೀಸ್ ಚಿನ್ನ, ಆಗಾಗ ಫೋನ್ ಮಾಡ್ತಾ ಇದ್ದೆ ತಾನೇ. ಸ್ಟಾಪ್ ಇಟ್ ಪ್ರತು. ಹತ್ರ ಇರೋದೇ ಬೇರೆ, ಫೋನಲ್ಲಿ ಮಾತಾಡೋದೇ ಬೇರೆ. ಸಾರಿ 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 1000 ಟೈಮ್ ಕೇಳ್ತಾ ಇದ್ದೀನಿ, ಪ್ಲೀಸ್. ಓ ರಾಮ, ಈಗ ತಾನೇ ಬರ್ತಾ ಇದ್ದಾನೆ, ಶುರು ಆಯ್ತಾ ನಿಮ್ಮಿಬ್ಬರು ಜಗಳ? ಅವ್ನ್ ಜರ್ನಿ ಮಾಡಿ ಸುಸ್ತಾಗಿರ್ತಾನೆ, ಅವನ ಕರ್ಕೊಂಡು ಹೋಗಿ ಉಪಚಾರ ಮಾಡಿ. ವಯಸ್ಸಲ್ಲಿ ಆಂಟಿ ದಿಲ್ಲಿನಾಗ ಹತ್ತಿರ್ತಾರೆ, ಬೆಂಗಳೂರಿಗೆ ಬಂದು ಇಳ್ದಿರ್ತಾರೆ, ಏನ್ ನಡ್ಕೊಂಡ ಬಂದಿರ್ತಾರೆ, ಸುಸ್ತು ಇಲ್ಲ ಏನೂ ಇಲ್ಲ. ನಾದ್ನಿ ಬಾಸ್ನ ರೂಮಿಗೆ ಕರ್ಕೊಂಡು ಹೋಗು, ಸಪ್ರೇಟ್ ಆಗಿ ಮಾತಾಡು, ಹೋಗು. ಪ್ಲೀಸ್ ಸತ್ಯ, ಇತ್ತೀಚೆಗೆ ಯಾಕೋ ತುಂಬಾ ಡಬಲ್ ಮೀನಿಂಗ್ ಮಾತಾಡ್ತಿದ್ದಾನೆ ಮಮ್ಮಿ. ಇವನು ಎಲ್ಲ ಕಲ್ತಾ ಇದ್ದಾನಲ್ಲ. ಬಾಸು ನಮ್ ಗುರುಗಳವ್ರೆ, ಸುಶೀಲ್ ಕುಮಾರ್. ಏ ತರ್ಲೆ, ನಿಮ್ಮ ಅಪ್ಪನ ಹೆಸರು ಹಾಳು ಮಾಡ್ತಾ ಇದ್ಯಾ? ಇನ್ನೇನು ನಿಮ್ಮ ಹೆಸರು ಹೇಳಕ್ಕಾಯ್ತದ? ನಿಮ್ಮ ಹೆಸರು ಹೇಳಿದ್ರೆ ಅಟ್ಟಿಸ್ಕೊಂಬತ್ತೀರಾ? ವಯಸ್ಸಲ್ಲಿ ಆಂಟಿ ನೀವು ಓಡೋಗ್ತಾ ಇರೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಹೆಂಗಿರ್ತದೆ? ಮಾಡ್ತೀನಿ.
ಅಪರೂಪಕ್ಕೆ ಬಂದಿದ್ದೀನಿ. ನನ್ನ ಜೊತೆನಾದರೂ ನಗ್ನಗ್ತಾ ಇರ್ಬೋದಲ್ವಾ? ಯಾಕೆ ಹಾಗೆ ಮುಖ ಗಂಟಾಕೊಂಡಿರ್ತೀಯ? ಕೋಪ ಬಿಡು ಪ್ಲೀಸ್. ನೀನು ಅಪರೂಪಕ್ಕೆ ಅಂತಾನೆ ಬಂದ್ಯಲ್ಲ, ಅದಕ್ಕೆ ನಿನ್ ಮೇಲೆ ಕೋಪ. ನನ್ಗೊಬ್ಳು ಹೆಂಡತಿ ಅಂತಿದ್ದಾಳೆ, ಗಂಡನ್ಗೋಸ್ಕರ ದಾರಿ ಕಾಯ್ತಿರ್ತಾಳೆ. ಅವಳ ರಮಿಸ್ಬೇಕು ಅಂತೆಲ್ಲ ನಿನ್ಗೇನು ಅನ್ಸದೆ ಅಲ್ವಾ? ಅದು ಅಲ್ಲದೆ ನಿಜ ಗೊತ್ತಾಗಿದೆ, ಮಗು ಅವಳದೆಲ್ಲ ಸಾವಿತ್ರಿ ಕೊಂದು ಅಂತ. ಬರ್ಬೇಕು, ಸಮಾಧಾನ ಮಾಡ್ಬೇಕು ಅಂತ ಏನು ಅನ್ಸದೆ ಅಲ್ವಾ? ಅನಿಸ್ತಾ ಇತ್ತು, ಮನ್ಸಿಗೆ ತುಂಬಾ ನೋವಾಗ್ತಾ ಇತ್ತು. ಆದ್ರೆ ಬಂದ್ರೆ ಅದೇ ವಿಷಯ ಮಾತಾಡಿ ಮನ್ಸು ನೋಯಿತ್ತಲ್ವಾ ಅಂತ ಬರ್ಲಿಲ್ಲ ಅಷ್ಟೇ. ಪ್ಲೀಸ್ ಅರ್ಥ ಮಾಡ್ಕೊ. ನೆಪ ಹುಟ್ಟಿದ್ಮೇಲೆ ನೀನ್ ಹುಟ್ಟಿದ್ಯೋ ಅಥವಾ ನೀನ್ ಹುಟ್ಟಿದ್ಮೇಲೆ ನೆಪ ಹುಟ್ಟೋ? ನೆಪ ಹೇಳೋದ್ರಲ್ಲಿ ನಂಬರ್ 1 ನೀನು. ಈಗೇನು ಎಷ್ಟು ದಿನ ಮಾತು ಬಿಡ್ಬೇಕು ಅಂತ ಇದೆಯಾ ನೀನು? ನಾಳೆ ದತ್ತುಶಾಸ್ತ್ರ ಮುಗಿಯುತ್ತೆ. ಮಗು ನಿನ್ ಕೈಗೆ ಬಂದ್ಮೇಲೆ ಸಿಂಗಾಪುರ್ಗೆ ಹೊರಡೋಳಲ್ವಾ ನೀನು? ಎಲ್ರೂ ಕೇಳಿದ್ದಾರೆ ಸಿಂಗಾಪುರಿಗೆ ಯಾಕೆ ಅಂತ. ನಾನು ಎಲ್ರಿಗೂ ಉತ್ತರ ಕೊಟ್ಟಿದ್ದೀನಿ. ನೀನ್ ಮತ್ತೆ ಅದೇ ಪ್ರಶ್ನೆ ನಾನು ಕೇಳಬೇಡ. ನಾನು ತಗೊಂಡಿರೋ ನಿರ್ಧಾರ ಕರೆಕ್ಟ್ ಆಗಿದೆ. ಮಗುಗೋಸ್ಕರ ಬದುಕಬೇಕಾಗಿದೆ ನಾನು. ನೀನು ಬುದ್ಧಿವಂತೆ, ಲೋಕಜ್ಞಾನ ಇರೋಳು, ತುಂಬಾ ಓದ್ಕೊಂಡಿರೋಳು. ನೀನ್ ತಗೊಂಡಿರೋ ನಿರ್ಧಾರದ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ಮಗು ನಿನ್ ಕೈಗೆ ಸಿಗುತ್ತೆ. ಆದ್ರೆ ಆ ಮಗು ಮೇಲೆ ಒಲವು ನನಗಿಲ್ವಾ? ಮಗು ನನ್ನ ಕಣ್ಮುಂದೆ ಬೆಳಿಬೇಕು ಅನ್ನೋ ಆಸೆ ನನಗಿರಲ್ವಾ? ಇದು ಒಂದು ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡು ಪ್ರತು. ನಿನ್ನಿಂದ ನಾನು ದೂರ ಹೋಗ್ತಿದ್ದೀನಿ ಅಂತ ಅನ್ಕೋಬೇಡ. ಒಂದು 4 ವರ್ಷ ಅಷ್ಟೇ, ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ನಿನ್ನಿಂದ ಇದು ಒಂದೇ ನಾನು ಕೇಳ್ಕೊತಾ ಇರೋದು. ಅಲ್ಲಿವರೆಗಾದ್ರೂ ನಗ್ನಗ್ತಾ ಇರ್ಬೋದಲ್ವಾ ನೀನ್ ನನ್ನ ಜೊತೆ? ನಾಳೆ ದತ್ತುಶಾಸ್ತ್ರ ಮುಗಿಯುತ್ತೆ, ಮುಗಿಸ್ಕೊಂಡು ಹೊರಟ್ಬಿಡ್ತೀಯ ಅಲ್ವಾ ನೀನು? ಈಗ ನಿನ್ನನ್ನು ಕ್ಷಮಿಸಿದ್ರೆ ಅಯ್ಯೋ ಕ್ಷಮಿಸ್ತಾಳ್ ಬಿಡು ಅನ್ಕೊಂಡು ಮಾಡಿರೋ ತಪ್ಪನ್ನೇ ಮುಂದುವರಿಸ್ತೀಯ. ನಾನು ಸಿಂಗಾಪುರ್ಗೆ ಹೋದ್ರೆ ನೀ ಅಲ್ಲಿಗೆ ಬರಲ್ಲ, ನನಗೆ ಗೊತ್ತು. ಅದಕ್ಕೆ ನಿನ್ನ ಕ್ಷಮಿಸೋ ಮಾತು ಕೂಡ ಆಡಲ್ಲ ನಾನು. ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ಯಾವುದೇ ಕಾರಣಕ್ಕೂ ನಾನು ನಿನ್ನ ಕ್ಷಮಿಸಲ್ಲ. ಪ್ಲೀಸ್ ಕಾಂಚನ, ನಾನು ನಿನ್ನ ಜೊತೆನೇ ಇರಬೇಕು, ನಿನ್ನ ಜೊತೆ ಸಂತೋಷವಾಗಿರ್ಬೇಕು ಅಂತ ಬಂದಿದ್ದೀನಿ. ಐ ನೀಡ್ ಯುವರ್ ಸ್ವೀಟ್ ಟಾಕ್ಸ್ ಅಂಡ್ ಸ್ಮೈಲ್ಸ್ ಪ್ಲೀಸ್. ಕೈ ಬಿಡು, ಹಿಡ್ದಿರೋ ಕೈ ಬಿಡು. ನಿಜವಾಗ್ಲೂ ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ, ಕೋಪ ಇದೆ. 10 ತಿಂಗಳಿಂದ ಬರ್ತೀನಿ 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 ಅಂತ ಹೇಳಿ ಈಗ ಬಂದಿದ್ಯಾ. 10 ತಿಂಗಳು ನನ್ನನ್ನ ನೀನು ಸತಾಯಿಸಿದ್ಯಾ. ಇಷ್ಟು ಬೇಗ ನಾನು ನಿನ್ನ ಕ್ಷಮಿಸ್ಬಿಡ್ಬೇಕಾ? ನಿನ್ನಿಂದ ದೂರ ಇದ್ದು ನಾನು ಏನೇನೆಲ್ಲ ಅನುಭವಿಸಿದೆನೋ ಹಾಗೆ ನನ್ನಿಂದ ನೀನು ದೂರ ಇದ್ದು ಅದನ್ನೆಲ್ಲ ಅನುಭವಿಸ್ಬೇಕು. ಓ, ಮುಯಿಗೆ ಮುಯಿ ತೀರ್ಸ್ಕೊತಾ ಇದೆಯಾ? ನೋಡು, ಸಂಸಾರ ಅಂದಮೇಲೆ ಕೋಪ, ಪ್ರೀತಿ, ದ್ವೇಷ ಎಲ್ಲ ಇರಬೇಕು. ಆದ್ರೆ ನಿಂದ್ಯಾಕೋ ಇದು ತುಂಬಾ ಜಾಸ್ತಿ ಆಯ್ತು ಅನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು? ನೀನೇ ತಾನೆ. 10 ತಿಂಗಳು ನನ್ನನ್ನ ನೋಡ್ದೆ ಇರಕ್ ನಿನ್ ಮನ್ಸಾದ್ರೂ ಹೇಗೊಪ್ತೋ? ನೀನು ನನ್ನ ಪಕ್ಕದಲ್ಲೇ ಇದೆಯಾ ಅಂತ ಅನ್ಕೋತಿದ್ದೆ. ಆದ್ರೂ ನೀನ್ ಬಿಟ್ಟಿರೋದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ಪ್ಲೀಸ್ ಕಾಂಚನ, ಐ ನೀಡ್ ಯುವರ್. ಅತ್ತೆ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾನ್ ನಿನ್ನ ಕ್ಷಮಿಸಬಾರ್ದು ಅಂತ. ಒಂದು ಸಲ ನಿನ್ನನ್ನ ನೀನೇ ಕೇಳ್ಕೊ, ನೀನ್ ಮಾಡಿದ್ ಸರಿನಾ ಅಂತ. ಕಷ್ಟ ದುಃಖ ಇರ್ಬೇಕಾದ್ರೆ ಗಂಡನಾದನು ಹೆಂಡತಿ ಹತ್ರ ಇರ್ಬೇಕು. ಈಗ ಬಂದಿದ್ದಾನೆ, ಎಲ್ಲ ಸರಿ ಹೋದ್ಮೇಲೆ ಏನ್ ಬಂತು ಪ್ರಯೋಜನ? ನೀನ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನಾನು ನಿನ್ನನ್ನ ಪ್ರೀತಿ ಮಾಡಲ್ಲ, ಮಾತಾಡ್ಸಲ್ಲ. ನಾಳೆ ಮನೇಲಿ ದತ್ತುಶಾಸ್ತ್ರ ನಡೀತಾ ಇದೆ, ಅದಕ್ಕೆ ನಾನು ಕೆಲಸ ಮಾಡ್ಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ.
ತಂದೆ ಆಗ್ತಾ ಇದೆಯಾ? ಮಗುನ ಹೋಗಿ ನೋಡಿ ಒಂದ್ ಸ್ವಲ್ಪ ಮಾತಾಡು. ಪ್ಲೀಸ್, ನಿನ್ಗೇನ್ ಬೇಕು ಕೇಳು, ಕೊಡಿಸ್ತೀನಿ ಪ್ಲೀಸ್. ಪ್ರೀತಿಗೆ ಲಂಚದ ಅವಶ್ಯಕತೆ ಇಲ್ಲ, ಮನಸ್ಸು ಬೇಕು. ಈಗ ನಿನ್ ಜೊತೆ ಮಾತಾಡೋಕೆ ನನಗ್ ಮನ್ಸಿಲ್ಲ, ಅರ್ಥ ಆಯ್ತಾ? ಕಾಂಚನ, ಕಾಂಚನ, ಹಾಯ್ ಬಸವ್. ನೀವು ಈ ಫಂಕ್ಷನ್ಗೆ ಬರ್ತಿರೋ ಅಂತ ಭಯ ಆಗಿತ್ತು ನನಗೆ. ಅಂತೂ ಇಂತೂ ಬಂದ್ರಲ್ಲ. ಇಷ್ಟು ದಿನ ಎಲ್ಲರೂ ನನ್ನ ಜೀವನದಲ್ಲಿ ಮಿಸ್ ಮಾಡ್ಕೊಂಡಿದ್ದೆ. ಈ ಫಂಕ್ಷನ್ ನನ್ನ ಜೀವನದಲ್ಲಿ ಮುಖ್ಯವಾದ್ದಲ್ವಾ? ನೀವು ಬಂದಿದ್ದು ಒಳ್ಳೇದಾಯ್ತು ಬಸ್ಸು. ಬನ್ನಿ ಬಸ್ಸು, ನಾವಿಬ್ರು ಸೇರ್ಕೊಂಡು ಈ ಫಂಕ್ಷನ್ ಜಾಮ್ ಜೂಮ್ ಅಂತ ಹೆಂಗ್ ಮಾಡ್ಬೋದು ಅಂತ ಪ್ಲಾನ್ ಮಾಡವಾ. ಒಬ್ನೇ ಹೆಂಗ್ ಮಾಡೋದು ಅಂತ ತಲೆ ಕೆಟ್ಟೋಗಿತ್ತು. ಯಾಕೆ ಮನೇಲಿ ಯಾರು ಇಲ್ವಾ? ನೀನ್ ಯಾಕೆ ಒದ್ದಾಡ್ಬೇಕು? ಅಯ್ಯೋ, ಆ ಕತೆ ಯಾಕೆ ಹೇಳ್ತೀರಾ ಬಾಸು? ಈ ಮನೆಯಾಗೆ ನಮ್ದೇನ್ ನಡೀತದೆ ಎಲ್ಲ ಹೆಂಗಸದೆ ಕಾರ್ಬಾರು ಅಲ್ಲ ಬಾಸು. ನಿಮಗೆ ಕೆಲಸ ಒಂದಿದ್ರೆ ಮನೆ ಮಕ್ಕಳು ಹೆಂಡತಿ ಯಾರು ಜ್ಞಾಪಕ ಆಗಲ್ಲ ಅಲ್ವಾ? ಏನ್ ಮಾಡಕ್ಕಾಗತ್ತೆ ಸತ್ಯ, ಎಲ್ಲ ಕೆಲಸನೂ ಅರ್ಧಂಬರ್ಧ ಮುಗಿಸಿ ಬರೋದಕ್ಕಾಗಲ್ವಲ್ಲ. ಅದು ದಿಟ್ವೆ. ಅದಕ್ಕೆ ನಿಮ್ಮನ್ನ ಎಜುಕೇಟೆಡ್ ಅನ್ನೋದು. ಬಸು ಬನ್ನಿ, ನೀವು ಹೇಳ್ತಾ ಹೋಗಿ ನಾ ಬರ್ಕತಾ ಹೋಗ್ತೀನಿ ಯಾವ ಐಟಮ್ಸು ಏನೇನು ಅಂತ. ಸತ್ಯ, ನಿನ್ನ ಮನ್ಸಲ್ಲಿ ಎಷ್ಟು ನೋವಿದೆ ಅಲ್ವಾ? ಅದು ನಿನ್ ಕಣ್ಣಲ್ಲಿ ಎದ್ದು ಕಾಣಿಸ್ತಾ ಇದೆ. ಆದ್ರೂ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದೀಯ ಅನ್ನೋದು. ಈ ವಿಷಯದಲ್ಲಿ ನಿನ್ಕಿಂತ ಎಜುಕೇಟೆಡ್ ನಮ್ಮ ಮನೇಲಿ ಯಾರೂ ಇಲ್ಲ. ಅಯ್ಯ, ಯಾರು ಹೇಳಿದ್ದು ಬಸು? ರಾತ್ರಿ ಎಲ್ಲ ಫಂಕ್ಷನ್ ಹೆಂಗ್ ಮಾಡ್ದು ಅಂತ ಯೋಚನೆ ಮಾಡಿ 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 ನಿದ್ದೆಗೆಟ್ಟಿನಿ. ಅದಕ್ಕೆ ನಿಮ್ಗೆ ಹಂಗೆ ಕಾಣ್ತಾ ಇದೆ ಅಟಯ್ಯ. ಸತ್ಯ, ಅಪ್ಪ ಅಮ್ಮ ಮಕ್ಕಳ ದೂರ ಆಗೋ ಸಂಬಂಧ ಏನು ಅಂತ ನಿನಗಿಂತ ಮುಂಚೆ ನನಗೆ ಅನುಭವ ಆಗಿದೆ. ಒಂದು ಟೈಮಲ್ಲಿ 18 ವರ್ಷ ನಮ್ಮ ಅಪ್ಪ ನಮ್ಮ ಅಮ್ಮನಿಂದ ದೂರ ಇದ್ರು. ನಮ್ಗೆ ಬುದ್ಧಿ ಬರೋಕ್ಕಿಂತ ಮುಂಚೆನೆ ದೂರ ಆಗಿದ್ರು. ಆದ್ರೆ ಬುದ್ಧಿ ಬಂದು ವಿಷಯ ಗೊತ್ತಾದ್ಮೇಲೆ ಆ ನೋವು ಏನು ಅಂತ ನನಗೆ ಗೊತ್ತಾಗಿದೆ. ಅದರಲ್ಲಿ ನೀನ್ ಹೆತ್ತಿರೋ ಮಗು ನಿನ್ ಕಣ್ ಮುಂದೆನೆ ಬೇರೆ ಆಗ್ತಿದೆ ಅಂದ್ರೆ ಆ ನೋವು ನನ್ಗೆ ಅರ್ಥ ಆಗುತ್ತೆ. ಒಂದು ಮಾತು ಹೇಳ್ತಾರೆ, ತಾಯಿ ಅನ್ನೋದು ಸತ್ಯ, ತಂದೆ ಅನ್ನೋದು ನಂಬಿಕೆ ಅಂತ. ಮಗು ತಾಯಿ ಹೊಟ್ಟೆಯಿಂದ ಕರಳು ಬಳ್ಳಿನ ಕತ್ತರಿಸ್ಕೊಂಡು ಹೊರಗೆ ಬರುತ್ತೆ. ಆದ್ರೆ ಅದೇ ತಾಯಿ ಇವನೇ ನಿನ್ ತಂದೆ ಅಂತ ನಂಬಿಕೆ ಕೊಟ್ಟು ಬೆಳೆಸ್ತಾಳೆ. ಹೀಗಿರುವಾಗ ಅತ್ತಿಗೆ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತಾರೆ. ಹೊಸ ಅಷ್ಟಕ್ಕೆ ಇಷ್ಟೊಂದು ಯಾಕೆ ತಲೆ ಕೆಡ್ಸ್ಕೊಂಡಿದ್ದೀರ ನೀವು? ಇದಕ್ಕೆಲ್ಲ ಸೂತ್ರಧಾರಿನೇ ಸಾವಿತ್ರಿ. ನಮ್ಮ ಮಗಳನ್ನ ಯಾರಿಗೆ ದತ್ತು ಕೊಡ್ತಿದ್ಯಪ್ಪ? ನಾನು ನನ್ನ ತಮ್ಮಂಗೆ, ಅವಳು ಅವಳ ತಂಗಿಗೆ. ನಮ್ಮ ಮಗು ನಮ್ಮ ಹತ್ರ ಬೆಳೆದ್ರೇನು ನಿಮ್ಮ ಹತ್ರ ಬೆಳೆದ್ರೇನು? ಅಷ್ಟಕ್ಕೂ ನಮ್ಮ ಹತ್ರ ಬೆಳೆಯೋದಕ್ಕಿಂತ ನಿಮ್ಮ ಹತ್ರ ಬೆಳೆದ್ರೇನೆ ನನ್ನ ಮಗಳು ಒಳ್ಳೆ ವಿದ್ಯಾವಂತೆ ಆಗ್ತಾಳೆ. ಬಿಡಿ ಬಾಸ. ಯಾವ ಜನ್ಮದಲ್ಲಿ ಯಾರಿಗೆ ಎಷ್ಟು ಉಪಕಾರ ಮಾಡಿದೇನೋ ಗೊತ್ತಿಲ್ಲ ಸತ್ಯ. ಈ ವಿಷಯದಲ್ಲಿ ಈ ಜನ್ಮದಲ್ಲಿ ನಾನು ಗೆಲ್ಲಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀವಿಬ್ರು ನನ್ನ ಗೆಲ್ಸ್ಬಿಟ್ರಿ. ಈ ಋಣನ ಈ ಜನ್ಮದಲ್ಲಿ ನಾನು ತೀರ್ಸೋದಕ್ಕಾಗಲ್ಲ. ಬಾಸ, ಇಷ್ಟಕ್ಕೆಲ್ಲ ಅಷ್ಟೊಂದು ದೊಡ್ಡ ಮಾತು ಬೇಕಾ? ಅದು ಹೌದು, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಾ? ಕಾಂಚನ ಹತ್ರ ಮಾತಾಡ್ತಿದ್ದೆ ಸತ್ಯ. ಎಷ್ಟೇ ಸಮಾಧಾನ ಮಾಡಿದ್ರು ಅವಳು ಕೂಲ್ ಆಗ್ತಾ ಇಲ್ಲ. ಯಾಕಂತೆ? ಯಾವ ವಿಷಯಕ್ಕೆ ಬೇಜಾರು ಮಾಡ್ಕೊಂಡವಳೆ? ನಾನ್ ನಿನ್ನ ಮದುವೆ ಆಗಿ ಬಂಧು ಬಳಗ ತಂದೆ ತಾಯಿ ಎಲ್ಲರನ್ನೂ ಬಿಟ್ಟು ನಿನ್ ಜೊತೆ ಬಂದಿದ್ದೀನಿ. ನೀನ್ ನೋಡಿದ್ರೆ ನನ್ನನ್ನ ಒಬ್ಬೊಂಟಿಯಾಗಿ ಮಾಡ್ಬಿಟ್ಟು ಡೆಲ್ಲಿನಲ್ಲಿ ಹೋಗಿ 3 ಹೊತ್ತು ಬಿಸ್ನೆಸ್ ಅಂತ ಕೂತಿದ್ಯಾ ಅಂತಿದ್ದಾಳೆ. ನೀನೇನೋ ನನ್ನ ಸಮಾಧಾನಕ್ಕೋಸ್ಕರ ಫೋನ್ ಮಾಡ್ತೀಯ, ಆದ್ರೆ ಪ್ರೀತಿನ ಹಂಚ್ಕೊಳಕ್ಕಾಗಲ್ಲ, ಕಷ್ಟನ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರು ಅದು ಪ್ರಯೋಜನಕ್ಕೆ ಬರಲ್ಲ. ನೀನೇನೋ ಸಮಾಧಾನ ಮಾಡ್ತೀಯ, ಆದ್ರೆ ನನಗೆ ಸಮಾಧಾನ ಆಗ್ಬೇಕಲ್ಲ ಅಂತ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ಅಷ್ಟೇ ತಾನೇ ಬಾಸ. 4 ದಿನ ಸಮಾಧಾನ ಮಾಡಕ್ಕೆ ನಂಗೆ ಸಂದಾಗ ಗೊತ್ತೈತೆ ಅವ್ರನ್ನ ಹೆಂಗ್ ಕೂಲ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಯು ಡೋಂಟ್ ವರಿ ಬಾಸೋ. ಎಲ್ಲಿ ಸ್ವಲ್ಪ ನಗಾಡಿ ಬಾಸು, ನಗಾಡಿ. ಅದು ಬರೋಕು ಬಾಸೋ. ಇದೇ ಖುಷಿನಾಗೆ ಒಂದ್ ಸ್ಟೆಪ್. ರೆಡಿನಾ? ರೆಡಿ ಅಟಯ್ಯ? ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನ
ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ